ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು 2011 ಮಾರ್ಚ್ 11 ಮಧ್ಯಾಹ್ನದ ಸಮಯ. ಸಾಮಾನ್ಯವಾಗಿ ಅದು ರಜೆಗಳ ಅವಧಿಯಾದ್ರಿಂದ ಎಲ್ಲರೂ ವೀಕೆಂಡ್ ರಜೆಯ ಮೋಜು ಹಾಗೂ ತಯಾರಿಯಲ್ಲಿದ್ದರು. ಅವತ್ತು ಶುಕ್ರವಾರ. ಅನೇಕರು ವೆಕೇಶನ್ಗೆ ರೆಡಿ ಆಗ್ತಾ ಇದ್ರೆ ಶಾಲಾ ಮಕ್ಕಳು ವೀಕೆಂಡ್ ನಲ್ಲಿ ಜಾಲಿಯಾಗಿ ಆಟವಾಡ್ತಾ ಕಾಲ ಕಳೆಯಲು ಸಿದ್ಧವಾಗಿದ್ರು. ಆ ಶುಕ್ರವಾರದ ದಿನ ಜಪಾನಿಯರಿಗೆ ಮಾತ್ರ ಅವತ್ತು ಎಂದಿನಂತಿರ್ಲಿಲ್ಲ. ಅವತ್ತು ಇಡೀ ಜಪಾನ್ ಒಂದಲ್ಲ ಎರಡಲ್ಲ 3 ತರಹದ ನೈಸರ್ಗಿಕ ವಿಕೋಪಗಳಿಗೆ ಸಾಕ್ಷಿಯಾಗಲಿದೆ ಎಂದು ಅವರು ಯಾರಿಗೂ ಸಹ ಗೊತ್ತಿರಲಿಲ್ಲ. ಅವತ್ತು ಜಪಾನ್ನಲ್ಲಿ ನಡೆದ ಆ ಮಹಾ ದುರಂತದ ಕುರಿತು ಹಾಗೂ ಆ ದುರಂತದಲ್ಲಿ ಜನ ಹೇಗೆ ಸರ್ವೈವ್ ಆದ್ರು ಎಂಬ ಬಗ್ಗೆ ಕುತೂಹಲಕಾರಿಯಾಗಿ ತಿಳಿಯೋಣ ಬನ್ನಿ. ಅವತ್ತು 2011 ಮಾರ್ಚ್ 11ನೇ ತಾರೀಕಿನ ಶುಕ್ರವಾರ. ಅವತ್ತು ಅಲ್ಲಿ ದಿನ ಎಲ್ರಿಗೂ ಎಂದಿನಂತೆ ನಾರ್ಮಲ್ ಆಗಿತ್ತು. ಆದರೆ ಮಧ್ಯಾಹ್ನದ ನಂತರ ಜಪಾನ್ನ ಪೂರ್ವದ ಪೆಸಿಫಿಕ್ ಸಮುದ್ರದಲ್ಲಿ ದೊಡ್ಡ ಭೂಕಂಪವೊಂದು ಉಂಟಾಯಿತು. ಈ ಭೂಕಂಪದ ತೀವ್ರತೆ ಎಷ್ಟಿತ್ತು ಅಂದ್ರೆ ಅದು ರಿಕ್ಟರ್ ಮಾಪಕದಲ್ಲಿ 9ಕ್ಕಿಂತ ಜಾಸ್ತಿ ಇತ್ತು. ಆದ್ರಿಂದ ಕಡಲಂಚಿಗೆ ಇದ್ದ ಸಿಟಿಯ ನೆಲ ಕಟ್ಟಡಗಳೆಲ್ಲ ಜೋರಾಗಿ ಅಲುಗಾಡಿ ಕುಸಿಯಲು ಶುರುವಾದವು. ಜನರೆಲ್ಲ ಗಾಬರಿಯಿಂದ ಭಯ ಬಿದ್ದು ಪ್ಯಾನಿಕ್ ಆಗಿ ಓಡಲು ಶುರು ಮಾಡಿದ್ರು. ಸರ್ಕಾರ ತಕ್ಷಣವೇ ಹೈ ಅಲರ್ಟ್ ಘೋಷಣೆ ಮಾಡಿತು. ಇದು ಮುಂದಿನ 6 ನಿಮಿಷಗಳ ಕಾಲ ಇದೇ ತರ ಮುಂದುವರಿಯಿತು. ಆದರೆ ಈ ಜನಕ್ಕೆ ಅದು 60 ನಿಮಿಷಗಳಿಗಿಂತ ಹೆಚ್ಚಾಗಿ ಪರಿಣಮಿಸಿತ್ತು. ಅಷ್ಟೇ ಸಮಯದಲ್ಲಿ ಜಪಾನಿನ ಸಿಟಿಗಳಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಯ ನಷ್ಟ ಉಂಟಾಗಿತ್ತು. ಕಟ್ಟಡದ ಸಹಿತ ಬ್ರಿಡ್ಜ್ಗಳೆಲ್ಲ ಮುರಿದು ಕುಸಿದು ಹೋದವು. ಆ ಭೂಕಂಪ ಉಂಟಾಗಿದ್ದು ಸಾಗರದ ಕೆಳಗೆ ಅಲ್ವಾ? ಆದ್ರಿಂದ ಸಾಗರದ ಅಲೆಗಳು ಜೋರಾಗಿ ಎದ್ದರೆ ಏನಾಗುತ್ತೆ ಹೇಳಿ? ಆಗ ಸುನಾಮಿ ಆಗುತ್ತೆ. ಹಾಗಾಗಿ ಜಪಾನಿನ ಕಡಲಿನಿಂದ ರಭಸವಾಗಿ ಬಂದ ಅಲೆಗಳು ಸುನಾಮಿಯ ಹೊಡೆತಕ್ಕೆ ಸಿದ್ಧವಾಗಿದ್ದವು. ಸಾಮಾನ್ಯವಾಗಿ ಸುನಾಮಿ ಎದ್ದಾಗ ಅದರ ಅಲೆಗಳು 3 ರಿಂದ 6 ಮೀಟರ್ಗಳಷ್ಟು ಎತ್ತರದಲ್ಲಿ ಬರುತ್ತವೆ ಅಂತ ಅವರು ಅಂದ್ಕೊಳ್ತಾರೆ. ಆದರೆ ಅವತ್ತು ಎದ್ದ ಸುನಾಮಿಯು 15 ಮೀಟರ್ಗೂ ಹೆಚ್ಚು ಎತ್ತರದ ಅಲೆಗಳನ್ನ ಸೃಷ್ಟಿ ಮಾಡಿತ್ತು. ಇದು ಅವರ ಊಹೆಗೂ ಮೀರಿದ ಗಾತ್ರದ ರಕ್ಕಸ ಅಲೆಗಳಾಗಿದ್ದವು. ಜಪಾನ್ನಲ್ಲಿ ಇಂತಹ ಸುನಾಮಿ, ಭೂಕಂಪ, ಜ್ವಾಲಾಮುಖಿಯ ಸಿಡಿತ ಇವೆಲ್ಲ ತುಂಬಾ ಕಾಮನ್. ಹಾಗಾಗಿಯೇ ಅವರು ಇಂಥವು ಆದಾಗ ಇದಕ್ಕೆ ಬೇಕಾದ ಮುನ್ನೆಚ್ಚರಿಕೆಗಳನ್ನ ಪಾಲಿಸ್ತಾರೆ. ಸುನಾಮಿ ಎದ್ದಾಗ ಅವರ ಹವಾಮಾನ ಇಲಾಖೆಯು ಅದರ ಅಪಾಯವನ್ನ ಮೊದಲೇ ಜನರಿಗೆ ತಿಳಿಸಿ ಕಡಲಂಚಿನ ಕೋಸ್ಟಲ್ ಸಿಟಿಗಳಲ್ಲಿ ವಾಸ ಮಾಡುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುತ್ತೆ. ಹಾಗೂ ಕೋಸ್ಟಲ್ ಭಾಗಗಳಲ್ಲಿರುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನ ತಕ್ಷಣವೇ ಶಟ್ ಡೌನ್ ಮಾಡಲಾಗುತ್ತೆ. ಆದರೆ ಈ ಸಲ ಬಂದಂತಹ ಸುನಾಮಿ ಅವರ ಎಲ್ಲ ಸುರಕ್ಷತಾ ಕ್ರಮಗಳನ್ನ ಸಹ ಮೀರಿಸುವಷ್ಟು ಶಕ್ತಿಶಾಲಿಯಾಗಿತ್ತು. ಸುನಾಮಿಯ ಅಲೆಗಳನ್ನ ಅವರಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅವು ಭೀಮ ವೇಗದಲ್ಲಿ ಹಾರಿ ಬಂದು ಸಿಟಿಗೆ ನುಗ್ಗಿ ಎದುರಾದ ಎಲ್ಲವನ್ನ ನುಂಗುತ್ತಾ ಕಬಳಿಸುತ್ತಾ ಸಾಗಿದವು. ಕಾರುಗಳು, ಕಟ್ಟಡಗಳೆಲ್ಲ ಆ ಭೀಕರ ಜಲಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡು ಹೋದವು. ಜನ ಸಹ ಅದರಲ್ಲಿ ಉದುರಿದ ತರೆ ಗೆಲೆಗಳ ಹಾಗೆ ಮುಳುಗಿ ಕೊಚ್ಚಿ ಹೋದ್ರು. ಇದರಲ್ಲಿ ಸುಮಾರು 18,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇಂತಹ ದುರಂತಗಳಿಂದ ಆ ಜನ ಕೇವಲ ದೈಹಿಕವಾಗಿ ಮಾತ್ರ ನೋವು ತಿನ್ನಲಿಲ್ಲ. ಇದರಿಂದ ಅವರ ಮನಸ್ಸಿಗೂ ಸಹ ಸಾಕಷ್ಟು ಘಾಸಿಯಾಗಿತ್ತು. ಇದರಿಂದಾಗಿ ಆರ್ಥಿಕ ನಷ್ಟದಿಂದ ಹೊರಬರೋದೇ ಅತಿ ದೊಡ್ಡ ಚಾಲೆಂಜ್. ವರ್ಷಾನುಗಟ್ಲೆ ಶ್ರಮವಹಿಸಿ ದುಡಿದು ಉಳಿಸಿದ್ದೆಲ್ಲ ಒಂದರೆ ಕ್ಷಣದಲ್ಲೇ ಕಣ್ಮುಂದೆ ಕರಗಿ ಹೋದರೆ ಅದರ ಪರಿಸ್ಥಿತಿ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಬಂದಾಗ ಅದನ್ನ ಧೈರ್ಯವಾಗಿ ಎದುರಿಸಲು ಯಾರಿಗೇ ಆಗಲಿ ಒಂದು ಸದೃಢವಾದ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಯಾಕಂದ್ರೆ ಬದುಕಿನಲ್ಲಿ ಯಾವಾಗ ಯಾವ ತರಹದ ಸುನಾಮಿ ಬೀಸುತ್ತೋ ಗೊತ್ತಾಗೋದಿಲ್ಲ. ಅಂತಹ ಸಮಯದಲ್ಲಿ ನಮಗೆ ಹಾಗೂ ನಿಮಗೆ ಆಸರಿಯಾಗಿ ನಿಲ್ಲೋದು ಇನ್ಶೂರೆನ್ಸ್ ಒಂದೇ. ಜಪಾನಿನ ಈ ಸುನಾಮಿಯ ಹೊಡೆತಕ್ಕೆ ಸಿಕ್ಕಿ ಸುಮಾರು 18,000 ಜನ ನಾಶವಾದರು. ಇವರ ಪೈಕಿ ಹೆಚ್ಚಿನವರು ಆ ಕುಟುಂಬಗಳ ಮುಖ್ಯಸ್ಥರೇ. ಅವರನ್ನೇ ನಂಬಿ ಆ ಕುಟುಂಬದ ಇತರರು ಜೀವನ ಮಾಡ್ತಾ ಇದ್ರು. ಈಗ ದುರಂತದಲ್ಲಿ ಮನೆಯ ಮುಖ್ಯ ವ್ಯಕ್ತಿಗಳೇ ಕಣ್ಮರೆಯಾದಾಗ ಉಳಿದವರು ಏನ್ ಮಾಡಬೇಕು ಅಲ್ವಾ? ಮನೆಯಲ್ಲಿ ಅವರ ಸಂಪಾದನೆಯನ್ನೇ ನಂಬಿ ಅನೇಕರು ಇರ್ತಾರೆ. ಈಗ ಮನೆಯ ಯಜಮಾನರ ಜೊತೆ ಇದ್ದ ಮನೆ, ಆಸ್ತಿ ಪಾಸ್ತಿ ಎಲ್ಲವೂ ನಾಶವಾದಾಗ ಆಗ ಅವರ ಕೈ ಹಿಡಿಯುವವರು ಯಾರು? ಮುಂದಿನ ಅವರ ಜೀವನ ಹೇಗೆ? ಸರ್ಕಾರವೇನು ಆಗ ಜಪಾನ್ನಲ್ಲಿ ಬದುಕುಳಿದವರನ್ನ ಸುರಕ್ಷಿತವಾಗಿ ಹೊಸ ಸ್ಥಳಕ್ಕೆ ಕರೆತಂದು ಬಿಟ್ಟು ಬಿಡುತ್ತೆ. ಅಲ್ಲಿ ಅವರು ಹೇಗೆ ಜೀವನ ಮಾಡಬೇಕು? ಅವರ ಹತ್ರ ಈಗ ಹಣವಾಗ್ಲಿ ಇತರೆ ಏನೂ ಸಹ ಇಲ್ಲ. ಆಗ ಅವರ ಬಳಿ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಅದು ಅವರ ಕೈ ಹಿಡಿಯುತ್ತೆ. ಇಂತಹ ದುರಂತದ ಅಸಹಾಯಕ ಸಂದರ್ಭಗಳಲ್ಲಿ ಅದು ಅವರಿಗೆ ಕೈ ತುಂಬಾ ಹಣದ ನೆರವು ನೀಡುತ್ತೆ. ಇದೇ ಕಾರಣಕ್ಕೆ ನಮಗೆ ಟರ್ಮ್ ಇನ್ಶೂರೆನ್ಸ್ ಬೇಕು. ಹೀಗಾಗಿ ಇದು ಭಯದ ಆಯ್ಕೆಯಲ್ಲ, ಬದಲಿಗೆ ಇದು ಪ್ರತಿಯೊಬ್ಬರ ಜವಾಬ್ದಾರಿಯುತ ಆಯ್ಕೆ. ಅವು ತುಂಬಾ ದುಬಾರಿ ಇರ್ತಾವೆ ಅಲ್ವಾ ಅಂತ ನೀವು ಕೇಳಬಹುದು. ಆದರೆ ಅದೆಲ್ಲ ಹಳೆಯ ಜಮಾನದ ಕತೆ. ಇವತ್ತು ನೀವು ಕೋಟಿಗಟ್ಟಲೆ ಹಣಕ್ಕೆ
ಇನ್ಶೂರೆನ್ಸ್ ಮಾಡಿಸಬಹುದು. ತಿಂಗಳಿಗೆ ಜಸ್ಟ್ 400-500ರಿಂದ ಶುರುವಾಗುವ ಪ್ರೀಮಿಯಂಗಳ ಆಯ್ಕೆ ಸಹ ಇವೆ. ಇಷ್ಟೇ ಸಣ್ಣ ಹಣದ ಮೊತ್ತವೇ ನಿಮಗೆ ಮುಂದೆ 1 ಕೋಟಿ ರೂಪಾಯಿಗಳ ಇನ್ಶೂರ್ ಹಣವನ್ನ ಸಿಗುವಂತೆ ಮಾಡುತ್ತೆ. ಇವು ಏನನ್ನ ಕವರ್ ಮಾಡುತ್ತವೆ ಅಂದ್ರೆ ಕೇವಲ ಚಿಕಿತ್ಸೆಯ ವೆಚ್ಚವನ್ನಷ್ಟೇ ಅಲ್ಲದೆ ಆಕ್ಸಿಡೆಂಟಲ್ ಡೆತ್, ಆಕ್ಸಿಡೆಂಟಲ್ ಡಿಸೇಬಿಲಿಟಿ, ಇನ್ಕಮ್ ಬೆನಿಫಿಟ್, ಕ್ರಿಟಿಕಲ್ ಇಲ್ನೆಸ್ ಇನ್ನು ಇಂತಹ ಮುಂತಾದವುಗಳನ್ನ ಅವು ಕವರ್ ಮಾಡುತ್ತವೆ. ನಿಮಗೆ ಹಾಗೂ ನಿಮ್ಮ ಪರಿವಾರಕ್ಕೆ ಬೇಕಾದ ಎಲ್ಲಾ ಸಪೋರ್ಟ್ ಅನ್ನ ಸಹ ಪ್ಲಾನ್ ನ ರೈಡರ್ಗಳು ನಿಮಗೆ ಕೊಡುತ್ತವೆ. ಸರ್ಕಾರ ಈಗ ಇನ್ಶೂರೆನ್ಸ್ಗೆ GSTಯ ವ್ಯಾಲ್ಯೂ ಕೂಡ ತೆಗೆದು ಹಾಕಿದೆ. ಹಾಗಾಗಿ ಟರ್ಮ್ ಮುಗಿದ ತಕ್ಷಣ ನಿಮ್ಮ ಪ್ರೀಮಿಯಂ ಸಹ ನಿಮಗೆ ಹಿಂದಿರುಗುತ್ತೆ ಹಾಗೂ ನೀವು ಅನವಶ್ಯಕವಾಗಿ ಹೆಚ್ಚುವರಿ GST ತೆರಿಗೆ ಕಟ್ಟುವ ಅಗತ್ಯವೂ ಸಹ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕುಟುಂಬಕ್ಕೆ ಭವಿಷ್ಯದ ಭದ್ರತೆ ಹಾಗೂ ಸೆಕ್ಯೂರಿಟಿ ಒದಗಿಸಲು ಬಯಸಿದ್ರೆ ಅದಕ್ಕೆ ಬೇಕಾದ ಎಲ್ಲಾ ವಿವರಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನ ಲಿಂಕ್ ನಲ್ಲಿ ಆಸಕ್ತರು ಅದನ್ನ ಒತ್ತಿ ವಿವರ ತೆಗೆದುಕೊಳ್ಳಿ. ಅಲ್ಲಿ ನೀವು ನಿಮಗೆ ಬೇಕಾದ ಯಾವ ತರಹದ ಪ್ಲಾನ್ ಬೇಕು ಅಂತ ಅಲ್ಲಿರುವ ಎಲ್ಲಾ ಪ್ಲಾನ್ಗಳಲ್ಲಿ ಹೋಲಿಕೆ ಮಾಡಿ ಸೂಕ್ತವಾದದ್ದನ್ನೇ ಆಯ್ಕೆ ಮಾಡಬಹುದು. ಇದಕ್ಕೆ ನಿಮಗೆ 15% ರಿಯಾಯಿತಿ ಇದೆ ಹಾಗೂ ಹೆಲ್ತ್ ಇನ್ಶೂರೆನ್ಸ್ಗೆ 25% ಡಿಸ್ಕೌಂಟ್ ಇದೆ. ಈಗ ಈ ಟರ್ಮ್ ಇನ್ಶೂರೆನ್ಸ್ ನಮ್ಮನ್ನ ರಿಕವರಿ ಹಂತದಲ್ಲಿ ಸೇವ್ ಮಾಡುತ್ತೆ. ಇದರ ನಂತರ ಇನ್ನೂ ಒಂದು ವಿಧದ ಅತಿ ಮುಖ್ಯವಾದ ಇನ್ಶೂರೆನ್ಸ್ ಇದೆ, ಅದೇ ಹೆಲ್ತ್ ಇನ್ಶೂರೆನ್ಸ್. ನೀವು ಜಪಾನಿನ ಆ ದುರಂತದಲ್ಲಿ ಬದುಕುಳಿದವರ ಕತೆ ಕೇಳಿದ್ರಲ್ಲ, ಅವರಲ್ಲಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವರಿಗೆ ಅವರ ಮನೆಯ ಮಾಲೀಕರ ಸಾವಿನ ನಂತರ ಆ 1 ಕೋಟಿ ರೂಪಾಯಿಗಳ ಹಣ ಸಿಗುತ್ತೆ. ಆದರೆ ಈ ದುರಂತದಲ್ಲಿ ತೀವ್ರ ಹಾಗೂ ಗಂಭೀರ ಗಾಯಗಳಿಂದ ಸರ್ವೈವ್ ಆದವರು ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಅವರ ಮೆಡಿಕಲ್ ಬಿಲ್ ತುಂಬಾನೇ ಜಾಸ್ತಿ ಆಗುತ್ತೆ. ಆಗ ಅವರ ಚಿಕಿತ್ಸೆಯ ನೆರವಿಗೆ ಈ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅನ್ನೋದಿದ್ರೆ ಇಂತಹ ಸಮಯದಲ್ಲಿ ಆಸ್ಪತ್ರೆಯ ಎಲ್ಲಾ ತರಹದ ಬಿಲ್ಗಳನ್ನ ಸಹ ಅದೇ ಕವರ್ ಮಾಡುತ್ತೆ. ಆದ್ರಿಂದ ನಿಮಗೆ ಹೆಚ್ಚುವರಿ ಖರ್ಚು ಹಾಗೂ ಅದರ ಸಂಕಷ್ಟ ಇರಲ್ಲ. ಜೀವನದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಜಪಾನಿನ ಜನ ಕೆಲವೇ ನಿಮಿಷಗಳಲ್ಲಿ ಹೀಗಾಗುತ್ತೆ ಅಂತ ಅವರಲ್ಲಿ ಯಾರಾದರೂ ಗೆಸ್ ಮಾಡಿದ್ರಾ? ಇಲ್ಲ ಅಲ್ವಾ? ನಾವು ಸಹ ಹಾಗೇನೆ ನಮ್ಮ ಪಾಡಿಗೆ ನಾವು ರಸ್ತೆಯ ಮೇಲೆ ನಡೆದುಕೊಂಡು ಹೋಗುವಾಗ ಹಿಂದಿನಿಂದ ಯಾರೋ ಬಂದು ಗುದ್ದಿ ನಮಗೆ ಸಮಸ್ಯೆ ತರಬಹುದು. ಆಗ ರಿಕವರಿ ಮಾಡಿಕೊಳ್ಳಲು ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಅಲ್ಲಿ ಅವರು ಕೊಡುವ ಮೆಡಿಕಲ್ ಬಿಲ್ ನೋಡಿನೇ ತಲೆ ತಿರುಗುತ್ತೆ. ಆಗ ನಾವು ಅಲ್ಲಿವರೆಗೂ ಸೇವಿಂಗ್ ಮಾಡಿದ ಎಲ್ಲವನ್ನ ಸಹ ಸುರಿಬೇಕು. ಇವತ್ತು ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಗೆ ಇಂತಹ ಮೆಡಿಕಲ್ ಎಕ್ಸ್ಪೆನ್ಸ್ ಸಂಕಷ್ಟ ಎದುರಾಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಆಗ ನಮ್ಮ ಬಳಿ ಒಂದು ಸೂಕ್ತವಾದ ಹೆಲ್ತ್ ಪಾಲಿಸಿ ಇದ್ರೆ ಅಂತಹ ಕಡು ಕಷ್ಟಕರ ಸನ್ನಿವೇಶದಲ್ಲಿ ಅದು ನಮ್ಮ ಹಾಗೂ ನಮ್ಮ ಪರಿವಾರದ ಎಲ್ಲರ ಕೈ ಹಿಡಿಯುತ್ತೆ. ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯು ನಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ಇವು ಸಹ ದುಬಾರಿ ವೆಚ್ಚದಲ್ಲೇನಿಲ್ಲ. ಇಲ್ಲಿಯೂ ಸಹ ನೀವು ತಿಂಗಳಿಗೆ 400-500 ರೂಪಾಯಿಗಳ ಕಂತು ಕಟ್ಟಿದ್ರೆ ಸಾಕು. ನಮ್ಮ ಕೇಂದ್ರ ಸರ್ಕಾರವು ಹೆಲ್ತ್ ಇನ್ಶೂರೆನ್ಸ್ಗೆ ಕಂಪ್ಲೀಟ್ 18% GST ಅನ್ನ ತೆಗೆದು ಹಾಕಿದೆ. ನಿಮ್ಮ ಕುಟುಂಬದ ಭವಿಷ್ಯದ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬೇಡಿ. ಹಿಂದೆ ಸರಿಯಾದ ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಮೂಲಕ ಅವರಿಗೆ ಆರ್ಥಿಕ ಭದ್ರತೆ ನೀಡಿ. ಹೆಚ್ಚಿನ ವಿವರಗಳು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ಲಿಂಕ್ ನಲ್ಲಿದೆ. ಲಿಂಕ್ ಕ್ಲಿಕ್ ಮಾಡಿ ಸಲಹೆ ಪಡೆಯಿರಿ.